ದೇವರು ಅಂತ ಪೂಜಿಸೋ ನಾಗಗಳ ಆರಾಧನೆ ಕರಾವಳಿ ಭಾಗದಲ್ಲಿ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಹಾಯ್, ನಾನು ನಿಮ್ಮ ಹರ್ಷಿತಾ ರಾವ್. ಇವತ್ತು ನಾನು ಬಂದಿರೋದು ನಾಗಮಂಡಲಕ್ಕೆ ಬಂದಿದ್ದೀನಿ ಅಂದಮೇಲೆ ನಾಗಗಳ ಪುರಾಣವನ್ನ ಸ್ವಲ್ಪ ಆದ್ರೂ ತಿಳ್ಕೊಬೇಕಲ್ವಾ? ಕರಾವಳಿಯ ಭಾಗದಲ್ಲಿ ದೇವರ ಆರಾಧನೆ ಹೆಚ್ಚು. ಅದರಲ್ಲೂ ನಾಗಗಳು ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ದರ್ಶನ ಕೊಡೋ ಏಕೈಕ ದೇವರು ಅಂದ್ರೆ ತಪ್ಪಾಗಲ್ಲ. ಇಂಥ ನಾಗಗಳ ಆರಾಧನೆ ಹೇಗೆ ಆಚರಣೆಗೆ ಬಂತು ಅಂದ್ರೆ, ಪುರಾಣದ ಪ್ರಕಾರ ಭೂಮಿ ಸಮುದ್ರದ ಕೆಳಭಾಗದಲ್ಲಿತ್ತಂತೆ. ಪರಶುರಾಮರು ತಮ್ಮ ಕೊಡಲಿಯಿಂದ ಸಮುದ್ರವನ್ನು ಬಗೆದು ಈ ಕರಾವಳಿಯನ್ನ ಸೃಷ್ಟಿ ಮಾಡಿದ್ರು. ಸಮುದ್ರದ ಕೆಳಭಾಗದಲ್ಲಿ ಇದ್ದಿದ್ರಿಂದ ಉಪ್ಪು ನೀರು ಹಾಗೂ ಮರಳಿನಿಂದ ಆವೃತವಾಗಿತ್ತು. ಆಗ ಪರಶುರಾಮರು ತಪಸ್ಸು ಮಾಡಿ ನಾಗಗಳ ರಾಜ ವಾಸುಕಿಯನ್ನ ಕೋರಿದ್ದಕ್ಕೆ ವಾಸುಕಿ ತನ್ನ ಸರ್ಪಕುಲವನ್ನ ಸಹಾಯಕ್ಕೆ ಕಳಿಸ್ತಾರೆ. ಆ ಸರ್ಪಗಳೆಲ್ಲ ಸೇರಿ ಭೂಮಿಯನ್ನ ಕೊರೆದು ಉಪ್ಪು ನೀರನ್ನ ಹೊರಹಾಕಿ ಸಿಹಿ ನೀರಿಗೆ ದಾರಿ ಮಾಡಿಕೊಡ್ತವೆ. ಇದನ್ನ ನೋಡಿ ಸಂತೋಷಗೊಂಡ ಪರಶುರಾಮರು ಎಲ್ಲಿ ತನಕ ಭೂಮಿ ಮೇಲೆ ಜೀವಿಗಳು ವಾಸಿಸುತ್ತಾರೋ ಅಲ್ಲಿ ತನಕ ಕೂಡ ನಾಗಗಳ ಪೂಜೆ ಆರಾಧನೆ ನಡೆದುಕೊಂಡು ಬರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಇದೇ ಆಶೀರ್ವಾದದ ಪರಿಣಾಮವಾಗಿ ಇಂದಿಗೂ ಸಹ ಕರಾವಳಿಯ ಎಲ್ಲೆಡೆ ನಾಗಾರಾಧನೆಯನ್ನ ಕಾಣ್ತಿದ್ದೇವೆ. ಪ್ರತಿ ಊರುಗಳಲ್ಲಿಯೂ ಸಹ ನಾಗಬನಗಳನ್ನು ನೋಡಬಹುದು. ಇದಕ್ಕೆ ಸಾಕ್ಷಿಯಾಗಿ ಹೆಚ್ಚಿನ ನಾಗಬನಗಳು ನೀರಿನ ಸಮೀಪದಲ್ಲೇ ಕಾಣಸಿಗುತ್ತೆ. ಹಾಗೆ ಕರಾವಳಿ ಸಮುದ್ರ ಪ್ರದೇಶವಾದರೂ ಸಹ ಸಿಹಿ ನೀರು ಸಿಗುತ್ತೆ. ಇದನ್ನೆಲ್ಲ ಕೇಳಿದಾಗ ಹಿಂದೂ ಧರ್ಮದ ಬಗ್ಗೆ ಹೆಮ್ಮೆ ಹಾಗೂ ಮೈ ಜುಮ್ಮನ್ಸುವಂತ ಅನುಭವ ಆಗೋದಂತೂ ಖಂಡಿತ.